ಪಾಕಿಸ್ತಾನದ ಮೋಸ್ಟ್ ವಾಂಟೆಡ್ ಅಂದರೆ ವಿಶ್ವಕ್ಕೆ ಬೇಕಾಗಿರುವಂತಹ ವ್ಯಕ್ತಿಯೊಬ್ಬ 26/11 ದಾಳಿಯ ರೂವಾರಿಯಾಗಿರುವಂತಹ ಹಫೀಜ್ ಸಯೀದ್ಗೆ ಭದ್ರತೆಯನ್ನು ನೀಡಲಾಗಿದೆ. ಏನು ಹಫೀಜ್ ಸಯೀದ್ ಅಂತಂದರೆ ಲಷ್ಕರ್ಗೆ ತೊಯ್ಬಾ ಉಗ್ರ ಸಂಘಟನೆಯ ಮುಖ್ಯಸ್ಥ ಮತ್ತು 26/11 ದಾಳಿಯ ಮಾಸ್ಟರ್ ಮೈಂಡ್ ಆಗಿರುವಂತಹ ಹಫೀಜ್ ಸಯೀದ್ ಅಡಗುತಾಣವನ್ನು ಇಂಡಿಯಾ ಟುಡೇ ಅಂದರೆ ಒಂದು ಹೊಸ ಒಂದು ಮಾಧ್ಯಮ ಪತ್ತೆ ಹಚ್ಚಿದ್ದು ಪಾಕಿಸ್ತಾನದ ಸರ್ಕಾರದ ಬಿಗಿ ಭದ್ರತೆಯಲ್ಲಿ ಲಾಹೋರ್ನಲ್ಲಿ ವಾಸವಾಗಿರುತ್ತಿರುವಂಥ ವರದಿಯನ್ನು ಪ್ರಕಟ ಮಾಡಿದೆ. ಇವನೇ ಹಫೀಜ್ ಸಯೀದ್. ಇವನು ಪಾಕಿಸ್ತಾನ ಸರ್ಕಾರಕ್ಕೆ ಸ್ವತಂತ್ರ ಹೋರಾಟಗಾರ ಅಂತೆ. ನಮ್ಮಲ್ಲಿ ಭಯೋತ್ಪಾದಕರಿಲ್ಲ, ನಮ್ಮಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ನಡೀತಾ ಇಲ್ಲ ಅಂತ ಪಾಕಿಸ್ತಾನದ ಮಾಧ್ಯಮಗಳು ಹೇಳ್ತಾ ಇದ್ದಾವೆ. ಹಾಗಾದರೆ ಈ ಹಫೀಜ್ ಸಯೀದ್ ಯಾರು? ಅವನು ಸ್ವತಂತ್ರ ಹೋರಾಟಗಾರನೇ. ನವಾಜ್ ಶರೀಫು ಎಷ್ಟೇ ಸುಳ್ಳು ಹೇಳಿದ್ರು ಕೂಡ ಅದನ್ನು ದೇಶ ಅಂದರೆ ವಿಶ್ವ ನಂಬೋದಿಲ್ಲ. ಹೀಗಾಗಿ ಮುಂಬೈನ ದಾಳಿ ನಡೆಸಿದಂತಹ ದಾಳಿಯ ಸಂದರ್ಭದಲ್ಲಿ ಏನು 26/11 ದಾಳಿಯ ಮಾಸ್ಟರ್ ಮೈಂಡ್ ಆಗಿರುವಂತಹ ಸಯೀದ್ ಏಪ್ರಿಲ್ 22ರಂದು 26 ಜೀವ ಅಂದರೆ ನೂರಾರು ಜೀವವನ್ನು ಬಲಿ ಪಡೆದಂತಹ ಇದೇ ಹಫೀಜ್ ಸಯೀದ್ ಈಗ ಎಲ್ಲಿದ್ದಾನಂತಂದರೆ ಅಲ್ಲೇ ಕರಾಚಿಯಲ್ಲಿ ಪಾಕಿಸ್ತಾನದಲ್ಲೇ ಇದ್ದಾನೆ. ಅವನಿಗೆ ಈಗ ಬಿಗಿ ಭದ್ರತೆಯನ್ನು ಕೊಡಲಾಗಿದೆಯಂತೆ. ಸೊ ಹೀಗಾಗಿ ಒಂದು ಭಾರತದ ಮಾಧ್ಯಮ ಉಪಗ್ರಹ ಚಿತ್ರವನ್ನು ಬಿಡುಗಡೆ ಮಾಡಿದೆ. ಅವನು ಆರಾಮಾಗಿದ್ದಾನಂತೆ. ಹಫೀಜ್ ಸಯೀದ್ ನಿವಾಸ ಮಸೀದಿ ಮತ್ತು ಮದರಸಾವನ್ನು ಹೊಂದಿರುವಂತಹ ದೊಡ್ಡ ಕಟ್ಟಡ ಮತ್ತು ಹಫೀಜ್ಗಾಗಿ ವೈಯಕ್ತಿಕ ಸೌಲಭ್ಯಗಳೊಂದಿಗೆ ಹೊಸದಾದ ರಚಿಸಲಾಗಿರುವಂತಹ ಖಾಸಗಿ ಉದ್ಯಾನ ಅಂದರೆ ಗಾರ್ಡನ್ ಕೂಡ ಇದೆಯಂತೆ. ಅಡಗುತಾಣಗಳಲ್ಲಿನ ವಿಡಿಯೋಗಳು ಮತ್ತು ಪಾಕಿಸ್ತಾನ ಸರ್ಕಾರದ ಭದ್ರತೆಯಲ್ಲಿರುವ ಭಯೋತ್ಪಾದಕ ಇವೆಲ್ಲವನ್ನು ನೋಡ್ತಾ ಇದ್ದರೆ ಪಾಕಿಸ್ತಾನ ಸರ್ಕಾರ ಭಯೋತ್ಪಾದಕರಿಗೆ ಉಗ್ರರಿಗೆ ಎಂಥ ಐಷಾರಾಮಿ ಜೀವನವನ್ನು ಮಾಡಿಕೊಟ್ಟಿದೆ ಅನ್ನೋದು ಗೊತ್ತಾಗತ್ತೆ. ಹಫೀಜ್ ಸಯೀದ್ ಅಡಗುತಾಣದಲ್ಲಿರುವಂತಹ ಅಂದರೆ ಅಡಗುತಾಣದಲ್ಲಿ ಇರೋದು ಭಾರತೀಯ ಸಂಸ್ಥೆಗಳಿಗೆ ಮಾಹಿತಿ ತಿಳಿದಿದೆ ಅಂತ ಮೂಲಗಳು ತಿಳಿಸಿದ್ದಾವೆ. ಈ ಕಳೆದ ತಿಂಗಳು ಹಫೀಜ್ ಸಯೀದ್ ಆಪ್ತ ಸಹಾಯಕ ಅಬು ಕತಾಲ್ ಹತ್ಯೆಯ ನಂತರ ಪಾಕಿಸ್ತಾನ ಆತನ ಸುತ್ತಲೂ ಭದ್ರತೆಯನ್ನು ಮಾಡಿದೆಯಂತೆ. ಈ ಅವನ ಫ್ರೆಂಡು ಅಬು ಕತಾಲ್ ಅಂತಂದರೆ ಅವನ ಸಹಚರ, ಅವನ ಹತ್ಯೆ ಆಗುತ್ತೆ ಕಳೆದ ತಿಂಗಳು ಹತ್ಯೆಯಾದ ನಂತರ ಭಾರತ ಏನೋ ಮಾಡ್ತಾ ಇದೆ ಅಥವಾ ಅವರವರ ಒಳಗಡೆನವರೇ ಏನೋ ಮಾಡ್ತಾ ಇದ್ದಾರೆ. ಹಫೀಜ್ ಸಯೀದ್ನು ಕೂಡ ಕೊಂದಾಗ್ಬಿಡ್ತಾರೆ. ಲಷ್ಕರ್ಗೆ ತೊಯ್ಬಾ ಸಂಘಟನೆಯ ಮುಖ್ಯಸ್ಥನನ್ನು ಕೊಂದಾಗ್ಬಿಟ್ರೆ ಲಷ್ಕರ್ಗೆ ತೊಯ್ಬಾ ಸಂಘಟನೆಯನ್ನು ಯಾರು ಮುನ್ನಡೆಸ್ತಾರೆ? ಲಷ್ಕರ್ ಎ ತೊಯ್ಬಾ ಸಂಘಟನೆ ಅಂತಂದರೆ ಪಾಕಿಸ್ತಾನದಲ್ಲಿ ಅದೊಂದು ಸ್ವತಂತ್ರ ಹೋರಾಟಗಾರ ಸಂಘಟನೆ ಅಂತ ಹೇಳ್ಕೊಳ್ತಾರೆ. ಆದರೆ ಅದು ಸ್ವತಂತ್ರ ಹೋರಾಟಗಾರ ಸಂಘಟನೆಯಲ್ಲ ಅಂತ ವಿಶ್ವಸಂಸ್ಥೆಗೆ ಹೇಳಿದೆ. ವಿಶ್ವಸಂಸ್ಥೆ ಪಾಕಿಸ್ತಾನದಲ್ಲಿ 150ಕ್ಕೂ ಹೆಚ್ಚು ಉಗ್ರ ಸಂಘಟನೆಗಳಿದ್ದಾವೆ. ಅದರಲ್ಲಿ ಲಷ್ಕರ್ಗೆ ತೊಯ್ಬಾ ಸಂಘಟನೆಯೂ ಕೂಡ ಒಂದು. ಹಫೀಜ್ ಸಯೀದ್ ಒಬ್ಬ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇದೆ. ಆದರೆ ಪಾಕಿಸ್ತಾನ ನವಾಜ್ ಶರೀಫ್ ಸರ್ಕಾರ ಇದೇ ಇಮ್ರಾನ್ ಖಾನ್ ಏನು ಮಾಡ್ತಾನಂತಂದರೆ ಇಲ್ಲ ಇವರೆಲ್ಲ ಸ್ವತಂತ್ರ ಹೋರಾಟಗಾರರಂತೆ, ಅದಕ್ಕೋಸ್ಕರ ಅವರಿಗೆ ಬಿಗಿ ಭದ್ರತೆಯನ್ನು ಕೊಟ್ಟಿದ್ದಾರಂತೆ. ನೋಡಿ, ಅಲ್ಲಿ ಜನರಿಗೆ ತಿನ್ನಕ್ಕೆ ಊಟ ಸಿಗ್ತಾ ಇಲ್ಲ, ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ, ಉಸಿರಾಡೋ ಗಾಳಿ ವಿಷಗಾಳಿ ಆಗಿದೆ. ಇದೆಲ್ಲವನ್ನು ಬಿಟ್ಟು ಪಾಕಿಸ್ತಾನ ಸರ್ಕಾರ ಇಂಥ ಉಗ್ರರಿಗೆ, ಇಂಥ ವಿಷ ಜಂತುಗಳಿಗೆ ಐಷಾರಾಮಿ ಜೀವನವನ್ನು, ಐಷಾರಾಮಿಯಾಗಿರುವಂಥ ಕಟ್ಟಡಗಳು, ಮದರಸಾ, ಗಾರ್ಡನ್ ಅಂತೆ ಅವನು ದೊಡ್ಡ ಏನಂತಂದರೆ ಅವನೊಬ್ಬ ಸ್ವತಂತ್ರ ಹೋರಾಟಗಾರನಂತೆ ಪಾಕಿಸ್ತಾನ ಸರ್ಕಾರ ಬಿಂಬಿಸ್ತಾಗಿದೆ.